ದೆಹಲಿ ಬಾಂಬ್ ಬ್ಲಾಸ್ಟ್ನ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಅಂಶಗಳನ್ನು ನಾನು ನಿಮಗೆ ವಿವರಿಸ್ತಾ ಇದ್ದೆ. ಹಲವು ದಿನಾಂಕಗಳು ಇವರ ತಲೆಯಲ್ಲಿದ್ವು. ಇವರು ಅನ್ಕೊಂಡಂಗಾಗಿದ್ರೆ ಜನವರಿ 26 ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕಾಗಿತ್ತು ಇವರು. ಆದರೆ ಟೈಟ್ ಸೆಕ್ಯೂರಿಟಿಯ ಕಾರಣಕ್ಕಾಗಿ ಭಯ ಬಿದ್ದು ಬಂದ್ಬಿಟ್ರಂತೆ. ನವೆಂಬರ್ 25 ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಹೋಗ್ತಾರೆ. ಆವತ್ತು ಅಯೋಧ್ಯೆಯಲ್ಲಿ ಮಾಡೋದಕ್ಕೆ ತಯಾರಿಗಳು ನಡೆದಿದ್ವು. ಅಯೋಧ್ಯೆಯಲ್ಲಿ ರೆಕ್ಕಿ ಮಾಡಿ ವಿವರಗಳನ್ನು ಕೊಡೋದಕ್ಕೆ ಜನರನ್ನು ಇವರು ನೇಮಿಸಿದ್ರು. ಕಾಶಿ ವಿಶ್ವನಾಥ ಮಂದಿರದ ಹತ್ರ ಬಾಂಬ್ ಬ್ಲಾಸ್ಟ್ ಮಾಡುವುದಕ್ಕೆ ಪ್ಲಾನ್ ಇತ್ತು. ಕಾನ್ಪುರದ RSS ಕಚೇರಿಯ ರೆಕ್ಕಿ ಮಾಡಿದ್ರು. ಅದರ ಜೊತೆಗೆ ಡಿಸೆಂಬರ್ 6 ಇವರ ತಲೆಯಲ್ಲಿದ್ದ ದಿನಾಂಕ. ವೈ ಡಿಸೆಂಬರ್ 6? 1992 ಡಿಸೆಂಬರ್ 6ನೇ ತಾರೀಖು ರಾಮ ಮಂದಿರದ ಹೋರಾಟಗಾರರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ್ದರು. ಬಾಬರಿ ಮಸೀದಿ ಧ್ವಂಸ ಆಗಿತ್ತವತ್ತು. ಆವತ್ತು ದೆಹಲಿಯ NCRನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಕರಾಳ ದಿನವನ್ನಾಗಿಸಬೇಕು ಅನ್ನುವ ತಯಾರಿಯಲ್ಲಿ ಇವರಿದ್ದರು. ನಿನ್ನೆ ಮೊದಲಿಗೆ 3 ಕಾರುಗಳ ಬಗ್ಗೆ ಮಾತಾಡಿದ್ರು. ಒಂದು I-20 ಬ್ಲಾಸ್ಟ್ ಆಗಿದೆ, ಇನ್ನೊಂದು ಮಾರುತಿ ಬ್ರಿಜಾ ತಗೊಂಡಿದ್ರು, ಮತ್ತೊಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ರೆಡ್ ಕಲರ್ ತಗೊಂಡಿದ್ರು ಅಂತ. 3 ಅಲ್ಲ, ಇವರ ಟೋಟಲ್ ಪ್ಲಾನ್ ಇದ್ದಿದ್ದು ಒಟ್ಟು 32 ಕಾರುಗಳನ್ನು ಖರೀದಿ ಮಾಡಿ 32 ಕಾರುಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡುವ ಪ್ಲಾನ್ನಲ್ಲಿ ಇವರಿದ್ದರು. 32. ಆಬ್ವಿಯಸ್ಲಿ ರೀ, 2900 kg ಅಮೋನಿಯಂ ನೈಟ್ರೇಟನ್ನು ಒಂದೇ ಕಾರ್ನಲ್ಲಿ ಇಟ್ಟು ಬ್ಲಾಸ್ಟ್ ಮಾಡೋದಕ್ಕಾಗತ್ತೆ? ಅದೇನೋ ಅಣುಬಾಂಬ್ ರೀತಿಯಲ್ಲಿ ಸ್ಫೋಟಿಸುವ ಉದ್ದೇಶ ಇರಲಿಲ್ಲ, ಹೆಚ್ಚು ಕಡೆಗಳಲ್ಲಿ ಸ್ಫೋಟ ಆಗಬೇಕು ಅದು ಅಂತ. 32 ಕಾರುಗಳನ್ನು ಖರೀದಿ ಮಾಡಿ ಬ್ಲಾಸ್ಟ್ ಮಾಡುವ ಆಲೋಚನೆಯಲ್ಲಿದ್ದರು. ನೀವು ಪ್ಯಾಟರ್ನ್ ನೆನಪಿಟ್ಕೊಳ್ಳಿ. ಇಸ್ಲಾಮಿಕ್ ಉಗ್ರರು ಕಾರುಗಳನ್ನು ಖರೀದಿ ಮಾಡಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ಅಂತಂದರೆ ಒಂದು ಚೀಪ್ ರೇಟ್ನಲ್ಲಿ ಸಿಗುವ 1-1.5-2 ಲಕ್ಷದ ಒಳಗಡೆ ಸಿಗುವಂಥ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನು ಖರೀದಿ ಮಾಡ್ತಾರೆ. ಅವುಗಳನ್ನು ತಮ್ಮ ಹೆಸರಿನಲ್ಲಿ ಖರೀದಿ ಮಾಡೋದಿಲ್ಲ ಇವರು. ಖರೀದಿ ಮಾಡಿ ಇನ್ನೇನು ಡಾಕ್ಯುಮೆಂಟ್ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು, ಇನ್ನೇನು ಮಾಡಿಸ್ಕೊಂಡ್ಬಿಡ್ತೀವಿ ಅನ್ಕೊಂಡು ಹೋಗಿ ಬಾಂಬ್ ಬಿಟ್ಬಿಡೋದು. ತನಿಖೆಗೆ ನಿಂತಂಥವರು ಕಾರ್ ಮಾರಿದವ್ರನ್ನ ಬೆನ್ನತ್ಕೊಂಡ್ಬಂದು ಬಡಿಲಿ ಅಂತ ಉದ್ದೇಶ ಅದಿರುತ್ತೆ. ಸದ್ಯಕ್ಕೆ ಸಿಕ್ಕಿರುವ 4 ಕಾರುಗಳು ಇವ್ರ ಹೆಸರಿನಲ್ಲೇ ಇದ್ವು. ಅದರ ಅರ್ಥ ತಮ್ಮ ಲಾಜಿಸ್ಟಿಕಲ್ ಸಪೋರ್ಟ್ಗೆ ಬೇಕಾದಂತೆ ಕಾರುಗಳನ್ನು ಇವರು ಖರೀದಿ ಮಾಡ್ಕೊಂಡಿದ್ರೆ ಹೊರತು ಈ ಕಾರುಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಉದ್ದೇಶ ಇರಲಿಲ್ಲ ಅಂತ. ಈ ಕಾರುಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋ ಉದ್ದೇಶ ಇರಲಿಲ್ಲ ಇವರಿಗೆ. I-20 ಉಮರ್ ನಬಿ ಹೆಸರಲ್ಲೇ ಇತ್ತು. ಫೋರ್ಡ್ ಇಕೋ ಸ್ಪೋರ್ಟು ಡಾಕ್ಟರ್ ಶಾಹೀನಾ ಹೆಸರಲ್ಲಿತ್ತು. ಮಾರುತಿ ಬ್ರಿಜಾ ಉಮರ್ ನಬಿ ಹೆಸರಲ್ಲಿ. ತಮ್ಮ ಹೆಸರಿನಲ್ಲಿರೋ ಕಾರ್ನಲ್ಲಿ ಸಾಮಾನ್ಯವಾಗಿ ಬಾಂಬ್ ಬ್ಲಾಸ್ಟ್ ಮಾಡೋದಿಲ್ಲ, ಇನ್ಯಾರ್ದೋ ಹೆಸರಿನಲ್ಲಿರ್ಬೇಕದು. ಈ ಡಾಕ್ಟರ್ ಶಾಹೀನಾ ಹತ್ರ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇತ್ತು. ಸ್ವಿಫ್ಟ್ ಡಿಸೈರ್ನಲ್ಲಿ AK-74 ಗನ್ ಇಟ್ಕೊಂಡು ಓಡಾಡ್ತಿದ್ಲು ಈಕೆ. AK-74 ಹೃದಯದ ವೈದ್ಯೆ AK-74 ಇಟ್ಕೊಂಡು ಓಡಾಡ್ತಿದ್ಲು. ಅದು ಅಲ್-ಫಲಾ ಯೂನಿವರ್ಸಿಟಿ ಹತ್ರ ಸಿಕ್ಕಾಕೊಂಡಿದೆ. ಅರೆಸ್ಟ್ ಮಾಡಿದ ನಂತರ ಈಕೆಯ ಕಾರನ್ನು ಪತ್ತೆ ಹಚ್ಚಿ ಚೆಕ್ ಮಾಡಿದಾಗ ಸಿಕ್ಕಿದ್ದದು. I-20 ಒಂದು ಬ್ಲಾಸ್ಟ್ ಆಗಿ ಚಿಂದಿ ಎದ್ದು ಹೋಗಿದೆ. ಒಂದು ಬ್ರಿಜಾ, ಒಂದು ಇಕೋ ಸ್ಪೋರ್ಟ್ ಸಿಕ್ಕಿದೆ. ಈಗ ಟೋಟಲ್ 32 ಕಾರುಗಳ ಪ್ಲ್ಯಾನ್ ಇತ್ತು. ಆ 32 ಕಾರುಗಳ ಪೈಕಿ ಕೆಲವನ್ನು ಈಗಾಗಲೇ ಖರೀದಿ ಮಾಡಿದ್ರ ಅಥವಾ ಎಲ್ಲವನ್ನೂ ಇನ್ನು ಮುಂದೆ ಖರೀದಿ ಮಾಡೋರಿದ್ರ ಗೊತ್ತಿಲ್ಲ. ಅದರ ತನಿಖೆ ಆಗಬೇಕಾಗಿದೆ. ಈ ಸೂಚನೆ ಬಂದದ್ದು ಇವರಿಗೆ ಜೈಷೆ ಮೊಹಮ್ಮದ್ನಿಂದ. ಆ 32 ಕಾರುಗಳ ಪೈಕಿ ಎಷ್ಟು ಕಾರುಗಳು ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿ ಧ್ವಂಸದ ವರ್ಷಾಚರಣೆಯ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗ್ತಿದ್ವೋ ಗೊತ್ತಿಲ್ಲ. 32 ಕಾರು, ಇಮ್ಯಾಜಿನೇಟ್. ಸದ್ಯಕ್ಕೆ 4 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಹುತೇಕ ಎಲ್ಲವೂ ಫರೀದಾಬಾದ್ನಲ್ಲೇ. ಶಾಹೀನಾ ಕಾರ್ನಲ್ಲಿ ಗನ್ ಸಿಕ್ಕಿದೆ. I-20 ಬ್ಲಾಸ್ಟ್ ಆಗಿದೆ. ಇಕೋ ಸ್ಪೋರ್ಟ್ಸು ಮಾರುತಿ ಬ್ರಿಜಾ ಇಂಟ್ಯಾಕ್ಟ್ ಆಗಿ ಸಿಕ್ಕಿದ್ದಾವೆ. ಇದು ಏಷ್ಯಾನೆಟ್
न्यूज नेटवर्क प्रस्तुति।